ಹಾಸನ ಜಿಲ್ಲೆಯಲ್ಲಿ ಮಾನವೀಯತೆಗೆ ಮಾದರಿಯಾದ ಅಪರೂಪದ ಘಟನೆ ನಡೆದಿದ್ದು, ಚನ್ನರಾಯಪಟ್ಟಣ ತಾಲೂಕಿನ ಸಾಗತವಳ್ಳಿ ಗ್ರಾಮದ ಯುವಕ ಯೋಗೇಶ್ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡು ಚಿಕಿತ್ಸೆ ಫಲಿಸದೆ ಬ್ರೈನ್ ಡೆಡ್ ಆಗಿದ್ದ ಹಿನ್ನೆಲೆಯಲ್ಲಿ ಅವರ ಅಂಗಾಂಗ ದಾನ ಮಾಡುವ ಮೂಲಕ ಪೋಷಕರು ಮಗನ ಸಾವಿನಲ್ಲೂ ಸಾರ್ಥಕತೆ ಕಂಡಿದ್ದಾರೆ. ಕಳೆದ 6 ದಿನಗಳ ಹಿಂದೆ ನಡೆದ ಅಪಘಾತದಲ್ಲಿ ತೀವ್ರವಾಗಿ ಗಾಯಗೊಂಡ ಯೋಗೇಶ್ ಅವರನ್ನು ಮೊದಲಿಗೆ ಹಾಸನದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ನಂತರ ಹೆಚ್ಚಿನ ಚಿಕಿತ್ಸೆಯ ನಿರೀಕ್ಷೆಯಲ್ಲಿ ಹಾಸನ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಇಮ್ಸ್ ಹಾಗೂ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಆದರೆ ಆರೋಗ್ಯ ಸ್ಥಿತಿ ಮತ್ತಷ್ಟು ಹದಗೆಟ್ಟ ಕಾರಣ ಪೋಷಕರು ಪುನಃ ಇಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ದರು. ಎಲ್ಲಾ ಪ್ರಯತ್ನಗಳ ನಡುವೆಯೂ ವೈದ್ಯರು ಯೋಗೇಶ್ ಅವರನ್ನು ಬ್ರೈನ್ ಡೆಡ್ ಎಂದು ಘೋಷಿಸಿದರು. ಆ ದುಃಖದ ಕ್ಷಣದಲ್ಲಿ ಸಾಗತವಳ್ಳಿ ಗ್ರಾಮದ ನಂಜಮ್ಮ ಮತ್ತು ನಂಜುಂಡೇಗೌಡ ದಂಪತಿ ಮಹತ್ವದ ನಿರ್ಧಾರ ಕೈಗೊಂಡು ಮಗನ ಅಂಗಾಂಗ ದಾನಕ್ಕೆ ಒಪ್ಪಿಗೆ ಸೂಚಿಸಿದರು. ಅದರಂತೆ ಯೋಗೇಶ್ ಅವರ ಲಿವರ್, ಹೃದಯದ ವಾಲ್ವ್ಗಳು ಹಾಗೂ ರಕ್ತನಾಳಗಳನ್ನು ದಾನ ಮಾಡಲಾಗಿದೆ. ವೈದ್ಯರ ಮಾಹಿತಿ ಪ್ರಕಾರ ಸ್ವಲ್ಪ ಬೇಗ ತಿಳಿದಿದ್ದರೆ ಕಣ್ಣು ಹಾಗೂ ಇತರೆ ಅಂಗಗಳು ಮತ್ತೊಬ್ಬರ ಜೀವಕ್ಕೆ ಉಪಯೋಗವಾಗುತ್ತಿತ್ತು. ಝೀರೋ ಟ್ರಾಫಿಕ್ ವ್ಯವಸ್ಥೆಯಲ್ಲಿ ಅಂಗಾಂಗಗಳನ್ನು ಸುರಕ್ಷಿತವಾಗಿ 8ಕ್ಕೂ ಹೆಚ್ಚು ತುರ್ತು ವಾಹನದ ಮೂಲಕ ರವಾನೆ ಮಾಡಲಾಯಿತು. ಹಿಮ್ಸ್ ನಿರ್ದೇಶಕ ರಾಜಣ್ಣ ಅವರು ಮಾಧ್ಯಮದೊಂದಿಗೆ ಮಾತನಾಡಿ ರೋಗಿಯ ಸ್ಥಿತಿಯ ಬಗ್ಗೆ ಕುಟುಂಬಕ್ಕೆ ವಿವರಿಸಿದರು. ಮೊದಲಿಗೆ ಅವರು ಒಪ್ಪದೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಹೋಗಿದ್ದರು. ಅಲ್ಲಿಯ ವೈದ್ಯರು ಸಹ ಇದೇ ಅಭಿಪ್ರಾಯ ವ್ಯಕ್ತಪಡಿಸಿದ ಬಳಿಕ ಕುಟುಂಬ ಮತ್ತೆ ಹಾಸನದ ಹಿಮ್ಸ್ ಆಸ್ಪತ್ರೆಗೆ ತಂದರು. ನಂತರ ಅಂಗಾಂಗ ದಾನಕ್ಕೆ ಕುಟುಂಬದ ಒಪ್ಪಿಗೆ ದೊರೆತಿದ್ದು ಬೆಂಗಳೂರಿನ ಆಸ್ಪತ್ರೆಯ ವಿವಿಧ ತಂಡ ಆಗಮಿಸಿ ಲಿವರ್, ಹಾರ್ಟ್ ವಾಲ್ವ್ಸ್ ಹಾಗೂ ರಕ್ತನಾಳಗಳನ್ನು ಪಡೆದುಕೊಂಡಿತು. ಝೀರೋ ಟ್ರಾಫಿಕ್ ವ್ಯವಸ್ಥೆಯಲ್ಲಿ ಅಂಗಾಂಗಗಳನ್ನು ಸುರಕ್ಷಿತವಾಗಿ ರವಾನೆ ಮಾಡಲಾಗಿದೆ ಎಂದು ತಿಳಿಸಿದರು. ಆದರೆ 4-5 ದಿನಗಳಾಗಿದ್ದರಿಂದ ಕಿಡ್ನಿ ಕೆಲಸ ಮಾಡುತ್ತಿರಲಿಲ್ಲ. ಇದರಿಂದ ಕಿಡ್ನಿ ಯಾವ ಪ್ರಯೋಜನಕ್ಕೆ ಬರುವುದಿಲ್ಲ. ಇನ್ನು ಕಣ್ಣು ಕೂಡ ಯಾವ ಪ್ರಯೋಜನಕ್ಕೆ ಬರಲಿಲ್ಲ. ಅಂಗಾಂಗ ಪಡೆದ ಮೃತನ ತಂದೆ, ತಾಯಿ ಹಾಗೂ ಪತ್ನಿ ಕುಟುಂಬದವರ ಒಪ್ಪಿಗೆ ಪಡೆದು ವಾಹನದ ಮೂಲಕ ರವಾನಿಸುವುದಾಗಿ ಹೇಳಿದರು. ಮೃತ ಯೋಗೇಶ್ ಅವರ ತಂದೆ ನಂಜುಂಡೇಗೌಡ ಮಾತನಾಡಿ, ಮಗನನ್ನು ಉಳಿಸಿಕೊಳ್ಳಲು ಸಾಧ್ಯವಾದಷ್ಟು ಎಲ್ಲೆಡೆ ಚಿಕಿತ್ಸೆ ಕೊಡಿಸಿದೆವು. ಆದರೆ ದೇವರು ಅವನನ್ನು ನಮ್ಮಿಂದ ಕರೆದೊಯ್ದ. ನನ್ನ ಮಗ ಸತ್ತ ಮೇಲಾದರೂ ಅವನ ಅಂಗಾಂಗಗಳಿಂದ ಯಾರಾದರೂ ಬದುಕಿದರೆ ನಮ್ಮ ವಂಶ ಉದ್ಧಾರವಾದಂತೆ. ನೋವಿದ್ದರೂ ಈ ನಿರ್ಧಾರದಿಂದ ಮನಸ್ಸಿಗೆ ಸ್ವಲ್ಪ ತೃಪ್ತಿ ಸಿಕ್ಕಿದೆ ಎಂದು ಮನದಾಳದ ನೋವನ್ನು ಹಂಚಿಕೊಂಡರು. ಆಮೇಲೆ ಅಲ್ಲಿಂದ ಬಂದ SMS-ಗೆ ಅಡ್ಮಿಟ್ ಮಾಡ್ದ. ಅಲ್ಲಿಂದ ಬಂದ ಇಲ್ಲಿ ಆಗಲ್ಲ ಕಣಪ್ಪ ಅಂದರು. ಯಾರು ಹೊಡ್ಕೊಂಡೋಗ್ಯಾರ ಹಂಗೆ ಹಿಂಗೆ ಅಂದರು. ಗೌರ್ಮೆಂಟ್ ಆಸ್ಪತ್ರೆಗೆ ಬಂದು ಇದು ಮಾಡ್ದು. ಅದು ಮಿತ್ನಿರಿ ಹೆಂಗ ಜೀವ ಉಳ್ಕೊಳ್ಳುತ್ತೆ ಅಂತೇಳಿ ಬೆಂಗಳೂರಿಗೆ ಹೋದು. ಅಲ್ಲೇ ಮಿಸ್ ಆಗಿ ಹೋಗ್ಯದೆ. ತಗೊಂಡೋಗಿ ಅನ್ನೋದಕ್ಕೆ ತಿರ್ಗಾ ಹಾಸನಕ್ಕೆ ಬಂದು ಈ ಮಟ್ಟಿಗೆ ಮಾಡ್ದು. ದಾನ ಮಾಡೋಕ್ಕೆ ನಿಮಗೆ ನೀವು ಒಪ್ಪಿಗೆ ಕೊಟ್ಟ? ನಾವೆಲ್ಲ ಫುಲ್ಲು ಎಲ್ಲ. ನಿಮ್ಗೆ ಯಾರು ಸ್ಫೂರ್ತಿ ಇದಕ್ಕೆ ಆ ಥರ ಕೊಡಬೇಕು ಅಂತ ಮನಸ್ಸೇನು ಮಾಡ್ತೀವಿ? ನನಗೆ ನನ್ನ ಮಗನ ಜೀವ ಎಲ್ಲರೂ ಬೆಳೀಲಿ, ನನ್ನ ವಂಶ ಎಲ್ಲರೂ ಉದ್ಧಾರ ಆಗಲಿ ಅನ್ನೋದಕ್ಕೋಸ್ಕರ ದಾನ ಮಾಡಿದೆ. ಸ್ವಲ್ಪ ಮನಸ್ಸಿಗೆ ತೃಪ್ತಿ ಆಗಿದೆ. ನಂಜುಂಡೇಗೌಡ, ನಮ್ಮೂರು ಸಾಗುತ್ತಳ್ಳಿ. ವಾಲ್ಸು, ರಕ್ತನಾಳಗಳು, ಈ ರೀತಿ ಕೆಲವು ಆರ್ಗನ್ಸ್ನ ತೆಗೆದಿದ್ದಾರೆ. ಈ ಸಂದರ್ಭದಲ್ಲಿ ಈ ವ್ಯಕ್ತಿಯಿಂದ ಕಿಡ್ನಿದು ತೆಗಿಯೋಕ್ಕಾಗಿಲ್ಲ. ಯಾಕೆಂದರೆ 4-5 ದಿನ ಆಯಿತು. ಹಾಗಾಗಿ ಕಿಡ್ನಿಗಳು ಕೆಲಸ ಮಾಡ್ತಿರಲಿಲ್ಲ. ಕಿಡ್ನಿನ ತೆಗೆದಿಲ್ಲ. ಸೊ ಲಿವರ್ ಮಾತ್ರ ತೆಗೆದಿದ್ದಾರೆ. ಅದು ಮೈಸೂರಿನಲ್ಲಿ ಕೆಲವು ರೋಗಿಗಳಿದ್ದಾರೆ. ಆ ರೋಗಿಗಳಿಗೆ ಅಳವಡಿಸಲಿಕ್ಕೆ ಝೀರೋ ಟ್ರಾಫಿಕ್ಕಿಂಗಲ್ಲಿ ತಗೊಂಡು ಹೋಗಲಿಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಅಲ್ಲಿ ಅಳವಡಿಸಿ ಅದನ್ನು ಉಪಯೋಗಿಸ್ತಾರೆ. ಕಣ್ಣಿಂದು ಸ್ವಲ್ಪ ಸಮಸ್ಯೆ ಇತ್ತು. ಕಣ್ಣಿಂದು ನಾವು ಈ ಸಲ ತೊಗೊಂಡಿಲ್ಲ. ಯಾಕೆಂದರೆ 4-5 ದಿನ ಮೇಲಾಗಿದೆ ಅವ್ರದ್ದು ಬ್ರೈನ್ ಡೆತ್ ಆಗಿ. ಹಾಗಾಗಿ ಕಣ್ಣಿಂದು ಜೀವ ಅಂಶಗಳು ಕಡಿಮೆ ಇರ್ತವೆ. ಹಾಗೆ ಅದು ಕಣ್ಣಿನ ಇದೆಯಲ್ಲ, ಕಾರ್ನಿಯಾ ಅಂತ ನಾವೇನು ಹೇಳ್ತೀವಲ್ಲ, ಅದು ಕಪ್ಪುಗುಡ್ಡೆ, ಅದು ಕೆಲಸ ಮಾಡ್ತಿರಲಿಲ್ಲ, ನಿಷ್ಕ್ರಿಯ ಆಗಿದೆ ಅಂತೇಳಿ ಅದನ್ನು ತೊಗೊಂಡಿಲ್ಲ. ಸಂಪೂರ್ಣ ಒಪ್ಪಿಗೆ ತೊಗೊಳ್ಲಿಕ್ಕೆ ನಮಗೆ 4-5 ದಿನ ಆಯಿತು. ಹಾಗಾಗಿ ಸಂಪೂರ್ಣ ಒಪ್ಪಿಗೆ ತೊಗೊಂಡ ಮೇಲೆ ಮಾಡಿರೋದು. ಅವ್ರ ಪತ್ನಿ, ತಂದೆ, ತಾಯಿ ಮತ್ತು ಎಲ್ಲ ಸಂಬಂಧಿಕರು ಎಲ್ಲ ಬಂದಿದ್ದರು. ಮಗನ ಸಾವಿನ ನೋವಿನ ಮಧ್ಯೆಯೂ ಇತರರ ಜೀವ ಉಳಿಸುವ ನಿರ್ಧಾರ ಕೈಗೊಂಡ ಪೋಷಕರಿಗೆ ಜಿಲ್ಲೆಯಿಂದ ಪ್ರಶಂಸೆ ವ್ಯಕ್ತವಾಗಿದೆ. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.